ಚೈತ್ರ ಮಾಸ. ಆಹಾ, ಮಾವು ಬೇವುಗಳ ಚಿಗುರು, ಕೋಗಿಲೆಗಳ ಇಂಪಾದ ಗಾನ, ಎಲ್ಲ ಸಸ್ಯಕಾಶಿಗಳ ಚಿಗುರ ಮೈದಳೆತ. ಇದು ನಮ್ಮ ಯುಗಾದಿ ಹಬ್ಬಕ್ಕೆ ಪ್ರಕೃತಿಯು ತೊಟ್ಟ ಚೆಲುಮೆ. ಚಳಿಗಾಲ ಕಳೆದು ಬೇಸಿಗೆ ಕಾಲ ಶುರುವಾಯಿತು. ವರ್ಷದ ಮೊದಲ ಹಬ್ಬಕ್ಕೆ ಸುಗ್ಗಿ ಕಾಲದಲ್ಲಿ ಬೆಳೆದ ಹೊಸ ದವಸ ಧಾನ್ಯ, ತೊಗರಿ ಹಾಗೂ ಬೆಲ್ಲ ಇವುಗಳ ಮಿಶ್ರಿತದಿಂದ ಮಾಡುವಂತಹ ಸಾಂಪ್ರದಾಯಿಕ ಅಡಿಗೆಯೇ ನಮ್ಮ ಹೋಳಿಗೆ. ಇಂದಿನ ಕಾಲದಲ್ಲಿ ಊಟ ಅನ್ನೋದು ಶ್ರೀಮಂತಿಕೆ, ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ಹಬ್ಬಗಳಲ್ಲಿ ಆಯಾ ಕಾಲಕ್ಕೆ ಅನುಗುಣವಾಗಿ ಬೆಳೆದ ದವಸ ಧಾನ್ಯಗಳಿಂದ ಮಾಡುವಂತಹ ಸಾಂಪ್ರದಾಯಿಕ ಅಡಿಗೆಗಳನ್ನು ಹಬ್ಬದ ಅಡಿಗೆಗಳಾಗಿ ಪಾಲಿಸ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಬನ್ನಿ ಹಾಗಾದರೆ ಇನ್ಯಾಕೆ ತಡ, ಹೋಳಿಗೆ ಮಾಡೋದನ್ನು ಶುರು ಮಾಡ್ಕೊಳ್ಳೋಣ. ಬೇಳೆ ಹೋಳಿಗೆಗೆ ತೊಗರಿ, ಬೆಲ್ಲ, ಕಾಯಿ ಹೋಳಿಗೆಗೆ ಕಾಯಿ ತುರಿ, ಎಳ್ಳಿನ ಹೋಳಿಗೆಗೆ ಎಳ್ಳು ಮತ್ತು ಹುಚ್ಚೆಳ್ಳು, ಮತ್ತು ಕಣಕಕ್ಕೆ ಮೈದಾ, ಹಾಗೆ ಚಿರೋಟಿ ರವೆ, ಮತ್ತು ಫ್ಲೇವರ್ ಎನ್ಹಾನ್ಸ್ ಮಾಡೋದಕ್ಕೆ ಏಲಕ್ಕಿ ಮತ್ತು ಬಣ್ಣಕ್ಕೆ ಅರಿಶಿಣವನ್ನು ಇಲ್ಲಿ ತಗೊಳ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ನಾವು 3 ಬಗೆಯ ಹೋಳಿಗೆಯನ್ನು ತೋರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲದಕ್ಕೂ ಬೇಕಾಗಿರೋ ಸಾಮಗ್ರಿಗಳನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀವಿ. ಆಯಾ ಹೋಳಿಗೆ ಮಾಡಬೇಕಾದ್ರೆ ಮುಂದೆ ವಿಡಿಯೋದಲ್ಲಿ ಅದರ ಅಳತೆ ಪ್ರಮಾಣಗಳನ್ನು ತೋರಿಸ್ತಾ ಹೋಗ್ತೇವೆ. ಇಲ್ಲಿ 1 ಕಪ್ ಮೈದಕ್ಕೆ 1 ಕಪ್ ಚಿರೋಟಿ ರವೆ ಸೇರಿಸಿ, ಅದಕ್ಕೆ ಬಣ್ಣಕ್ಕೋಸ್ಕರ ಅರಿಶಿಣವನ್ನು ಸೇರಿಸಿ 3 ಬಗೆಯ ಹೋಳಿಗೆಗೂ ಬೇಕಾಗುವಷ್ಟು ಕಣಕನ್ನು ತಯಾರು ಮಾಡ್ಕೋತಾ ಇದ್ದೇವೆ. ಕೆಲವರು ಉಪ್ಪನ್ನು ಸೇರಿಸ್ಕೋತಾರೆ, ಕೆಲವರು ಸೇರಿಸಲ್ಲ, ಅದು ಆಪ್ಷನಲ್ಲಿ ಇಟ್ಕೊಳ್ಳಿ, ನಿಮ್ಮ ಆಯ್ಕೆ. ನಾವಿಲ್ಲಿ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಹಾಕಿ ಕಣಕನ್ನು ತಯಾರು ಮಾಡ್ಕೊಳ್ತಾ ಇದ್ದೇವೆ. ಇದು 3 ಬಗೆಯ ಹೋಳಿಗೆಗೂ ಬೇಕಾಗುವಷ್ಟು. ಸಾಕಷ್ಟು ಪ್ರಮಾಣದಲ್ಲಿ ಎಣ್ಣೆನ ಕೂಡ ಹಾಕ್ಕೋಬೇಕಾಗತ್ತೆ. ಒಂದು 100 ml ಬೇಕಾಗ್ಬೋದು. ಅದನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಮತ್ತೆ ಮೇಲೆ ಎಣ್ಣೆನ ಹಾಕಿ ಅದನ್ನು ಹಾಗೆ ಒಂದು 30 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಟು, ನಂತರ ಆ ಎಣ್ಣೆನ ನಾವು ಸೈಡ್ಗೆ ಬಗ್ಸಿಟ್ಕೋಬೇಕಾಗತ್ತೆ. ಆ ತೆಗೆದಿಟ್ಕೊಂಡಿರೋ ಎಣ್ಣೆನೇ ಮತ್ತೆ ಹೋಳಿಗೆ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೇವೆ. ಬನ್ನಿ ಬೇಳೆ ಹೋಳಿಗೆಗೆ ಹೂರಣ ತಯಾರಿ ಮಾಡ್ಕೊಳ್ಳೋಣ. ಮೊದಲು ಒಂದು ಪಾತ್ರೆಯಲ್ಲಿ 1 ಕಪ್ ತೊಗರಿ ಬೇಳೆನ ಬೇಯಿಗೆ ಇಟ್ಕೋಬೇಕು. ಅದಕ್ಕೆ ಸಾಕಾಗುವಷ್ಟು ನೀರಿನ ಪ್ರಮಾಣನ ಸೇರಿಸ್ಕೊಂಡು 1 ಸ್ಪೂನ್ ಅರಿಶಿನ. ಬೇಳೆ ಕುದಿಬೇಕಾದ್ರೆ ಉಕ್ಕು ಬರುತ್ತೆ, ಅದು ಉಕ್ಕು ಬರಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊತಾ ಇದ್ದೇವೆ. ಅದು ಮುಕ್ಕಾಲು ಬೆಂದಾದ ಮೇಲೆ ಸ್ಟವ್ನ ಆಫ್ ಮಾಡಿ ಅದನ್ನು ಸ್ಟ್ರೈನರ್ ಇಟ್ಟು ಬಗ್ಗಿಸ್ಕೋಬೇಕಾಗತ್ತೆ. ನೀರೆಲ್ಲ ಬೇಗ ನೀರನ್ನ ಬಗ್ಗಿಸ್ದೆ ಹೋದಲ್ಲಿ ಬೇಳೆ ನೀರು ಎಳ್ಕೊಳ್ಳುತ್ತೆ, ಹೂರ್ಣ ಹದ ಬರೋದಿಲ್ಲ, ತುಂಬ ತಿಳಿಯಾಗಿ ಹೋಗ್ಬಿಡತ್ತೆ. ಹಾಗಾಗಿ ಆದಷ್ಟು ಬೇಗ ಅದನ್ನು ಬಗ್ಗಿಸ್ಕೋಬೇಕು. ಈಗ ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ ಬೇಳೆಗೆ 1 ಕಪ್ ಬೆಲ್ಲ ಹಾಕಿ ಸ್ವಲ್ಪ ನೀರನ್ನ ಬಿಟ್ಟು ಸ್ವಲ್ಪ ಪಾಕ ಬರೋಷ್ಟು, ಒಂದೆಳೆ ಪಾಕ ಬೇಡ, ಸ್ವಲ್ಪ ಪಾಕ ಬಂದರೆ ಸಾಕು. ಎಳೆ ಪಾಕ ಅಂತಾರೆ, ಅಷ್ಟು ಸಾಕು. ಅದ್ರ ಜೊತೆಗೆ ಈಗ ಬಗ್ಸಿಟ್ಟಿರುವಂಥ ಬೇಳೆನ ಸೇರಿಸಿ ಮಿಕ್ಸ್ ಮಾಡಿ ಮಿಕ್ಸಿನಲ್ಲಿ ತೆಳ್ಳಗೆ ಗ್ರೈಂಡ್ ಮಾಡಬೇಕಾಗತ್ತೆ. ಬೇಳೆ ಏನಾದರೂ ಜಾಸ್ತಿ ನೀರು ಕುಡಿದಿದ್ರೆ ಇಲ್ಲಿ ನಿಮಗೆ ತಿಳಿಯಾಗೋಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಸೇರಿಸಿ ತಿಳಿಯಾದಾಗ ಸ್ವಲ್ಪ ಹುರ್ಗಡ್ಲೆ ಪುಡಿನ ಕೂಡ ಸೇರಿಸ್ಕೊಂಡ್ರೆ ನಿಮಗೆ ಅದ ಬರುತ್ತೆ. ಬನ್ನಿ ಕಾಯಿ ಹೋಳಿಗೆಗೆ ಬೇಕಾಗಿರುವಂಥ ಹೂರಣ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲು ಒಂದು ಪಾತ್ರೆಯಲ್ಲಿ 1 ಕಪ್ ಬೆಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಬೇಡ, ಪಾಕ ಬರೋಷ್ಟೊತ್ತಿಗೆ. ಇನ್ನೊಂದು ಕಡಾಯಲ್ಲಿ ಅದೇ ಸಮಯದಲ್ಲೇ ಹುಚ್ಚೆಳ್ಳನ್ನ ಕೂಡ ನಾವು ಪುಡಿ ಮಾಡ್ಕೊಳ್ತಾ ಇದ್ದೇವೆ. ಕೆಲವರು ಹುಚ್ಚೆಳ್ಳು ಹಾಕಲ್ಲ, ಬರೀ ಕಾಯಿ ಮಾತ್ರ ಹಾಕ್ತಾರೆ. ನಾವು ಹುಚ್ಚೆಳ್ಳನ್ನ ಕೂಡ ಹಾಕ್ತಾ ಇದ್ದೇವೆ. ಪಾಕ ಬರ್ತಾನೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಕಾಯಿ ತುರಿನ ಕೂಡ ಇದಕ್ಕೆ ಹಾಕಿ ಈಗ ಹುರಿದಿಟ್ಕೊಳ್ಳಿರುವಂಥ ಹುಚ್ಚೆಳ್ಳು ಪುಡಿನ ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೇವೆ. ಇದು ಆಪ್ಷನಲ್, ಇಷ್ಟಪಡೋರು ಸೇರಿಸ್ಕೋಬೋದು. ಈಗ ಹೂರಣ ತಯಾರಿ ಆಯಿತು. ಬನ್ನಿ ಈಗ 3ನೇ ಹೋಳಿಗೆ, ಎಳ್ಳಿನ ಹೋಳಿಗೆಗೆ ಹೂರಣ ತಯಾರಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಪಾತ್ರೆ ಇಟ್ಟು ಹದವಾದ ಉರಿಯಲ್ಲಿ ಎಳ್ಳನ್ನು ಹುರ್ಕೋಬೇಕಾಗತ್ತೆ. ಅದನಂತರ ಎಳ್ಳನ್ನು ಮಿಕ್ಸಿ ಜಾರ್ಗೆ ವರ್ಗಾಯಿಸಿ ಅದನ್ನು
ಫೈನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ಅದೇ ಥರ ಎಳೆ ಪಾಕವನ್ನು ತಗೊಂಡು ಈ ಎಳ್ಳಿನ ಪುಡಿನ ಬೆರೆಸಿ ಸ್ವಲ್ಪ ಘಮಕ್ಕೆ ಏಲಕ್ಕಿನ ಕೂಡ ಸೇರಿಸಿದ್ರೆ ಎಳ್ಳಿನ ಹೂರಣ ತಯಾರು. ಈಗ ಹೋಳಿಗೆ ಮಾಡೋದಕ್ಕೆ ಹೂರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಕಣಕನ ಕೂಡ ಬೇಕಾದಷ್ಟು ತಗೊಂಡು ಕನಕನ ಕೈಯಲ್ಲಿ ಸಣ್ಣದಾಗಿ ತಟ್ಟಿಕೊಂಡು ಅದರಲ್ಲಿ ಹೂರಣವನ್ನು ಇಟ್ಟು ಮತ್ತೆ ಮೇಲೆ ಸಾಕಷ್ಟು ಕೈಗೆ ಅಂಟದ ಹಾಗೆ ಎಣ್ಣೆಯನ್ನು ಹಾಕಿ ರೊಟ್ಟಿಯ ಆಕಾರದಲ್ಲಿ ತೆಳ್ಳಗೆ ತಟ್ಕೋಬೇಕಾಗತ್ತೆ. ನಂತರ ಕಾವಲಿ ಮೇಲೆ ಎಣ್ಣೆ ಹಾಕಿ ಅದೇ ಬಾಳೆ ಎಲೆನ ಕಾವಲಿ ಮೇಲೆ ಡೈರೆಕ್ಟಾಗಿ ಹಾಕಿ ಎತ್ಕೋಬೇಕಾಗತ್ತೆ. ಎರಡು ಬದಿಯಲ್ಲೂ ಬೇಯಿಸಿ ತೆಗೆದ್ರೆ ಹೋಳಿಗೆ ತಯಾರು. ಇದೇ ರೀತಿಯಲ್ಲಿ ಎಲ್ಲ ಹೋಳಿಗೆಗಳನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯುಗಾದಿ ಹಬ್ಬದ ಶುಭಾಶಯಗಳು. ಹೋಳಿಗೆಯನ್ನು ಮಾಡಿ ಸವಿಯಿರಿ, ಸಂಭ್ರಮಿಸಿ. ಧನ್ಯವಾದಗಳು. ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ.